ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ದಿ ಬೋನ್ ಸ್ನ್ಯಾಚರ್ ಅನ್ನೋ ಇಂಗ್ಲಿಷ್ ಹಾರರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ಒಂದು ಗ್ರೂಪ್ ಆಫ್ ಸೈಂಟಿಸ್ಟ್ ರಿಸರ್ಚ್ ಮಾಡೋಕೆ ಒಂದು ಡೆಸರ್ಟ್ಗೆ ಹೋಗ್ತಾರೆ. ಆ ಡೆಸರ್ಟ್ ಅಲ್ಲಿ ಒಂದು ವಿಚಿತ್ರವಾದ ಪ್ರಾಣಿ ಇವ್ರುಗಳನ್ನ ಭಯಂಕರವಾಗಿ ಅಟ್ಯಾಕ್ ಮಾಡುತ್ತೆ. ಈ ಸೈಂಟಿಸ್ಟ್ ಗ್ರೂಪ್ ಯಾಕಾಗಿ ಆ ಡೆಸರ್ಟ್ಗೆ ಹೋದ್ರು, ಅಲ್ಲಿ ಯಾವ ತರದ ಪ್ರಾಣಿ ಇವ್ರುಗಳನ್ನ ಬೇಟೆ ಆಡ್ತಾ ಇರೋದು, ಅದ್ರ ಹತ್ರ ಇಂದ ತಪ್ಪಿಸ್ಕೊಂಡು ಬಂದ್ರ ಇಲ್ವಾ ಅನ್ನೋದನ್ನ ಭಯಂಕರ ಥ್ರಿಲ್ಲರ್ ಆಗಿ ಹಾರರ್ ಆಗಿ ಹೇಳಿರುವ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕೆ ಮುಂಚೆ ಕಾಶ್ಮೀರ್ ಫೈಲ್ಸ್ ಮೂವಿ ಲಿಂಕ್ ಕೆಳಗಡೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ ನೋಡಿ. ಇನ್ ಮುಂದೆ ಬರೋ ಕಾಂಟ್ರವರ್ಷಿಯಲ್ ಮೂವೀಸ್, ಅಡಲ್ಟ್ ಮೂವೀಸ್, ಮತ್ತೆ ಗೇಮ್ ಆಫ್ ಥ್ರೋನ್ಸ್, ಸ್ಕ್ವಿಡ್ ಗೇಮ್, ಮನಿ ಹೈಸ್ಟ್ ಮುಂತಾದ ವೆಬ್ ಸೀರೀಸ್ ಎಲ್ಲ ನಮ್ಮ ಕನ್ನಡ ಅಭಿಮಾನಿ ಚಾನೆಲ್ ನಲ್ಲಿ ಅಪ್ಲೋಡ್ ಆಗುತ್ತೆ. ಸೊ ಹೊಸ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ನಮ್ಮ ಚಾನೆಲ್ಗೆ ಇದೇ ಫಸ್ಟ್ ಟೈಮ್ ಬರ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಆಫ್ರಿಕಾದಲ್ಲಿರೋ ಡೆಸರ್ಟ್ ಅಲ್ಲಿ ಒಂದು ಪ್ರೈವೇಟ್ ಮೈನಿಂಗ್ ಕಂಪನಿ ಡೈಮಂಡ್ ಸಿಗುತ್ತಾ ಅಂತ ಒಂದು ರಿಸರ್ಚ್ ಟೀಮ್ ನ ಅಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಆ ಟೀಮ್ ಇಂದ ಫಸ್ಟ್ 3 ಜನ ಸ್ಯಾಂಡ್ ರಿಸರ್ಚ್ ಮಾಡೋಕೆ ಡೆಸರ್ಟ್ ಸೆಂಟರ್ ಗೆ ಹೋಗ್ತಾರೆ. ಸ್ಯಾಂಡ್ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ರೇಡಿಯೋ ವೇವ್ಸ್ ಜಾಸ್ತಿ ಆಗುತ್ತೆ. ಅದನ್ನ ರೆಕಾರ್ಡ್ ಮಾಡಿದ ಡುಮ್ಮ ಪಕ್ಕದಲ್ಲಿ ಯಾವ್ದೋ ಒಳ್ಕೊಣೋ ಇರೋಕೆ ಚಾನ್ಸಸ್ ಇದೆ ಅಂತ ಅವನ ಟೀಮ್ಮೇಟ್ಸ್ ಹತ್ರ ಹೇಳ್ತಾನೆ. ಆದ್ರೆ ಅವನ ಟೀಮ್ಮೇಟ್ಸ್ ಇದನ್ನ ನಂಬ್ತಾ ಇಲ್ಲ, ಡುಮ್ಮನ್ನ ಕಿಂಡಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಡುಮ್ಮ ಖಂಡಿತ ಅಲ್ಲಿ ಏನೋ ಇದೆ, ಬನ್ನಿ ಸಿಗ್ನಲ್ ಸಿಗೋ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಾನೆ. ಸೊ ಸರಿ ಅಂತ ಎಲ್ಲರೂ ಅಲ್ಲಿಗೆ ಹೋಗಿ ನೋಡ್ತಾರೆ. ಆದ್ರೆ ಅಲ್ಲಿ ಏನುವೇ ಇಲ್ಲ, ಬಟ್ ಯಾವ್ದೋ ಒಂದು ಮರಳು ಗುಡ್ಡೆ ತರ ಕ್ರಿಯೇಟ್ ಆಗಿದೆ. ಸರಿ, ಬಂದಿದ್ದಕ್ಕೆ ಈ ಸ್ಯಾಂಡ್ ಸ್ಯಾಂಪಲ್ ನಾದ್ರೂ ತಗೊಳ್ಳೋಣ ಅಂತ ಆ ಮರಳು ಗುಡ್ಡೆನ ಹೊಡೆದಾಕ್ಬೇಕಾದ್ರೇನೆ ಗೊತ್ತಾಗುತ್ತೆ ಅದ್ರ ಒಳಗಡೆ ಯಾವ್ದೋ ಒಂದು ವಿಚಿತ್ರ ಪ್ರಾಣಿ ಇದೆ ಅಂತ. ಅದು ಇವ್ರುಗಳನ್ನ ಒಳಗಡೆ ಎಳ್ಕೊಂಡು ಪೀಸ್ ಪೀಸ್ ಮಾಡಿ ಸಾಯಿಸುತ್ತೆ. ಈ ಕಡೆ ಅಮೆರಿಕ ಅಂಟಾರ್ಟಿಕಾದಲ್ಲಿರೋ ಲ್ಯಾಬ್ ಅಲ್ಲಿ ಟೆಂಪರೇಚರ್ ಮೆಷಿನ್ ಫೇಲಿಯರ್ ಆಗ್ಬಿಟ್ಟಿದೆ. ಸೊ ಅದನ್ನ ಸರಿ ಮಾಡೋಕೆ ಹೀರೋ ಮತ್ತೆ ಇನ್ನೊಬ್ಬ ಸೈಂಟಿಸ್ಟ್ ತುಂಬಾ ಹೊತ್ತಿಂದ ಕಷ್ಟಪಡ್ತಾ ಇದ್ದಾರೆ. ಟೆಂಪರೇಚರ್ ಮೆಷಿನ್ ಫೇಲಿಯರ್ ಆಗಿದ್ರಿಂದ ಅಲ್ಲಿ ಒಳಗಡೆ ಸಿಗಾಕೊಂಡಿರೋರಿಗೆ ಉಸಿರಾಡೋಕೆ ಆಗದೆ ಚಳಿಯಿಂದ ಕಷ್ಟಪಡ್ತಾ ಇದ್ದಾರೆ. ಇನ್ನೇನು ಸಾಯೋ ಸ್ಟೇಜ್ ಅಲ್ಲಿ ಇದ್ದಾರೆ. ಆದ್ರಿಂದ ಹೀರೋ ಇಲ್ಲೇ ಇದ್ಕೊಂಡು ಟೆಂಪರೇಚರ್ ಮೆಷಿನ್ ನ ಸರಿ ಮಾಡಬೇಕಾಗಿರುತ್ತೆ. ಸೊ ಹೀರೋ ಮತ್ತೆ ಇನ್ನೊಬ್ಬ ಸೈಂಟಿಸ್ಟ್ ತುಂಬಾನೇ ಟ್ರೈ ಮಾಡ್ತಾರೆ, ಆದ್ರೆ ಸರಿ ಹೋಗ್ಲೇ ಇಲ್ಲ ಟೆಂಪರೇಚರ್ ಮೆಷಿನ್. ಆದ್ರಿಂದ ಬೇರೆ ದಾರಿನೇ ಇಲ್ಲದೆ ಇನ್ನ ಡೆವಲಪ್ಮೆಂಟ್ ಅಲ್ಲಿರೋ ಸೀಕ್ವೆಂಟ್ ಅನಲೈಸಸ್ ನ ರೀಬೂಟ್ ಮಾಡಿ ಓವರ್ ರೈಡ್ ಮಾಡ್ತಾರೆ. ಆದ್ರಿಂದ ಟೆಂಪರೇಚರ್ ಮೆಷಿನ್ ಕಂಟ್ರೋಲ್ಗೆ ಬರುತ್ತೆ. ಸೊ ಹೀರೋ ಅವರ ಸೂಪರ್ ಆದ ಸ್ಪಾಟ್ ಡಿಸಿಷನ್ ನ ನೋಡಿದ ಆ ಕಂಪನಿ ಓನರ್, ನಿನಗೆ ಬೇರೆ ಸೈಟ್ ಅಲ್ಲಿ ಸಿಸ್ಟಮ್ ಅನಲೈಸರ್ ಕೆಲಸ ಇದೆ, ಅಲ್ಲಿಗೆ ಹೋಗು ಅಂತ ಲೆಟರ್ ನ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಹೀರೋ ಜಾಕ್ ಆ ಲೆಟರ್ ನ ತಗೊಂಡು ಆಫ್ರಿಕಾದಲ್ಲಿರೋ ಡೆಸರ್ಟ್ ಗೆ ಹೋಗ್ತಾನೆ. ಏನೋ ಬೀಚ್ ಇರಬೇಕು, ಹುಡುಗಿರೆಲ್ಲ ಸುತ್ತಮುತ್ತ ಇರ್ತಾರೆ, ಎಂಜಾಯ್ ಮಾಡೋಣ ಅಂತ ಹೀರೋ ಬಂದ್ರೆ ಅದು ಒಂದು ಡ್ರೈ ಲ್ಯಾಂಡ್. ಅಲ್ಲಿ ಕೂತಿರೋ ಒಬ್ಬ ತಾತನ ಹತ್ರ ಟೈಲೋನ್ ಅನ್ನೋ ಟ್ಯಾಬ್ಲೆಟ್ ನ ಹೀರೋ ತಗೋತಾ ಇರ್ಬೇಕಾದ್ರೆ ಹೀರೋನ ಪಿಕಪ್ ಮಾಡೋಕೆ ಒಬ್ಬ ಬರ್ತಾನೆ. ಅವನ್ನ ನೋಡೋಕೆ ಒಳ್ಳೆ ಸೈಕೋ ರೀತಿ ಇದ್ದಾನೆ. ಇವನೇ ಈ ಕಥೆಯ ವಿಲ್ಲನ್. ಯಾಕೆ ಅಂದ್ರೆ ಇವನ್ ಹೇಳೋದೇ ರೂಲ್ಸ್, ಇವನ್ ಮಾಡೋದೇ ಸರಿ ಅನ್ನೋ ತರ ಆಟಿಟ್ಯೂಡ್ ಕ್ಯಾರೆಕ್ಟರ್ ಇವಂದು. ಸೊ ಇವನ್ನ ವಿಲ್ಲನ್ ಅಂತಾನೆ ಕರೆಯೋಣ. ಆಮೇಲೆ ಇಬ್ಬರು ಗಾಡಿ ಹತ್ಕೊಂಡು ಈ ಲ್ಯಾಂಡ್ ಅನ್ನೋ ಆಫೀಸ್ಗೆ ಹೋಗ್ತಾರೆ. ಅಲ್ಲಿ ಮಿಕ್ಕಿ ಅನ್ನೋ ಸೆಕ್ಯೂರಿಟಿ ಆಫೀಸರ್ ಇರ್ತಾಳೆ. ಇವಳೇ ಈ ಕಥೆಯ ಹೀರೋಯಿನ್. ಹೀರೋದು ಪಾಸ್ಪೋರ್ಟ್, ಐಡೆಂಟಿಟಿ ಎಲ್ಲಾನು ಚೆಕ್ ಮಾಡ್ತಾ ಇರ್ತಾಳೆ. ಆವಾಗ ಒಬ್ಬ ಬುರುಡೆ ತಿನ್ನೋದಕ್ಕೆ ಹಾವನ ಹೊಡೆದು ತಂದಿರ್ತಾನೆ. ಆಮೇಲೆ ಹೀರೋ ಬ್ಯಾಗ್ ನ ಚೆಕ್ ಮಾಡ್ಬೇಕಾದ್ರೆ ಒಂದು ಮೆಷಿನ್ ಇದೆ. ಏನಿದು ಅಂತ ಹೀರೋಯಿನ್ ಕೇಳ್ಬೇಕಾದ್ರೆ ಇದು ನಾನೇ ಕಂಡು ಹಿಡಿದಿರೋ ಮೆಷಿನ್. ಬಂಡೆಗಳ ಮಧ್ಯ, ಮರಳು ಮಧ್ಯ ಎಲ್ಲಾದ್ರೂ ನೀರಿದ್ರೆ ಅದನ್ನ ತಕ್ಷಣ ಈ ಮೆಷಿನ್ ಫೈಂಡ್ ಔಟ್ ಮಾಡಿ ತೋರಿಸುತ್ತೆ ಅಂತ ಹೀರೋ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಈ ಕಡೆ ಆ 3 ಜನರನ್ನ ಕೊಂದ ಕ್ರಿಯೇಚರು ಡೆಸರ್ಟ್ ಅಲ್ಲಿ ಮತ್ತೆ ಯಾರಾದ್ರೂ ಸಿಗ್ತಾರಾ, ಬಳಿ ತಗೊಳ್ಳೋಣ ಅಂತ ಹುಡುಕ್ತಾ ಇದೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಅದೇ ಸ್ಟಾರ್ಟಿಂಗ್ ಅಲ್ಲೇ 3 ಜನ ಮಿಸ್ ಆದ್ರಲ್ಲ, ಅವರನ್ನ ಹುಡುಕಿ ಕಂಡುಹಿಡಿಯೋಣ ಬಾ ಅಂತ 6 ಜನ ಸೇರಿದ ಗ್ರೂಪ್ ಡೆಸರ್ಟ್ ಗೆ ಹೊರಡ್ತಾರೆ. ಆವಾಗ ಒಬ್ಬ ಮಂತ್ರವಾದಿ ತರ ಬಂದು ಬುರುಡೆ ತಳೆಗೆ ಮಂತ್ರ ಹಾಕಿ ಅವನ ಕೈಗೆ ಏಲಿಯನ್ ತಳೆ ರೀತಿ ಏನೋ ಒಂದು $1 ನ ಕೊಟ್ಟು ಹೋಗ್ತಾನೆ. ಆಮೇಲೆ ಈ ಟೀಮ್ ಹೊರಡ್ತಾರೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಟ್ರಕ್ ಮೇಲೆ ಹತ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಆವಾಗ ಅಲ್ಲಿ ದೂರದಲ್ಲಿ ಒಂದು ಟ್ರಕ್ ಮತ್ತೆ 2 ಡೆಡ್ ಬಾಡಿಗಳು ಬಿದ್ದಿದೆ. ಅದನ್ನ ನೋಡಿ ಹೀರೋಯಿನ್ ಎಲ್ಲರಿಗೂ ಇನ್ಫಾರ್ಮೇಶನ್ ಹೇಳ್ಬೇಕಾದ್ರೆ ಅಲ್ಲಿಗೆ ಹೋಗ್ತಾರೆ ಟೀಮ್. ಆವಾಗ ವಿಲ್ಲನ್ 2 ಡೆಡ್ ಬಾಡಿಗಳು ಮಾತ್ರ ಇದೆ, 3ನೇವನು ಎಲ್ಲಿ? ಯಾಕೆ ಅಂದ್ರೆ ಅವನೇ ಡೈಮಂಡ್ ಇರೋದಾಗಿ ಹೇಳಿ ಇವ್ರುಗಳನ್ನ ಇಲ್ಲಿಗೆ ಕರ್ಕೊಂಡು ಬಂದ. ಮೇ ಬಿ ಡೈಮಂಡ್ ಸಿಕ್ಕಿದ ತಕ್ಷಣ ಅವನೇ ಇವ್ರುಗಳನ್ನ ಕೊಂದ್ಬಿಟ್ಟು ಎಸ್ಕೇಪ್ ಆಗಿರ್ಬೇಕು ಡೈಮಂಡ್ಸ್ ನ ತಗೊಂಡು. ಅವನನ್ನ ಹಿಡಿದು ವಿಚಾರಣೆ ಮಾಡಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ 3ನೇ ವ್ಯಕ್ತಿನ ಹುಡುಕ್ತಾನೆ. ಇವ್ರುಗಳು ಬಂದು ಡೆಸರ್ಟ್ ಅಲ್ಲಿ ಕಾಲ್ನ ಮಡಗಿದ ತಕ್ಷಣ ಆ ಕ್ರಿಯೇಚರ್ ಗೆ ಗೊತ್ತಾಗ್ಬಿಡುತ್ತೆ. ಈ ಕಡೆ ಟೀಮ್ ಯಾರೋ ಅಲ್ಲಿ ಓಡಿ ಹೋಗಿರೋ ತರ ಸೈನ್ ಇರುತ್ತೆ. ಸೊ ಆ ಫುಟ್ ಪ್ರಿಂಟ್ ನ ಫಾಲೋ ಮಾಡಿ ಹೋಗ್ತಾರೆ. ಆ ಜಾಗನೇ ನೋಡೋಕೆ ಒಂಥರ ವಿಚಿತ್ರವಾಗಿದೆ. ಆವಾಗ ಹೀರೋ ಕೈಯಲ್ಲಿರೋ ಅವನ ಮೆಷಿನ್
ಸೌಂಡ್ ಮಾಡೋಕೆ ಶುರು ಮಾಡುತ್ತೆ. ಅದಕ್ಕೆ ಹೀರೋ ಅದನ್ನ ಆಫ್ ಮಾಡಿಬಿಟ್ಟು ಅಲ್ಲಿರೋ ಏಲಿಯನ್ ಫೇಸ್ ತರ ಇರೋ ಕಡ್ಡಿನ ಮುಟ್ಟೋಕೆ ಹೋಗ್ತಾನೆ. ಆವಾಗ ಬುರುಡೆ ಓಡಿ ಬಂದು ಮುಟ್ಬೇಡ, ಇದು ಒಂದು ವಾರ್ನಿಂಗ್ ಸ್ಟಿಕ್ಕು, ಇನ್ನ ಸ್ವಲ್ಪ ಹೊತ್ತು ನಾವು ಇಲ್ಲೇ ಇದ್ರೆ ನಮಗೂ ಏನಾದ್ರೂ ಆಗ್ಬಿಡುತ್ತೆ, ಬಾ ಬೇಗ ಇಲ್ಲಿಂದ ಹೋಗ್ಬಿಡೋಣ ಅನ್ಬೇಕಾದ್ರೆ ಇಬ್ಬರು ಅಲ್ಲಿಂದ ಓಡಿ ಹೋಗ್ತಾರೆ. ಇವ್ರುಗಳು ಈ ಕಡೆ ಹೋಗಿದ ತಕ್ಷಣ ಅಲ್ಲಿರೋ ಕಡ್ಡಿಗಳು 1 by 1 ಬಿದ್ದೋಗ್ತಾ ಇದೆ. ಹಾಗೆ ಮೇನ್ ಸ್ಟೇಷನ್ಗೆ ಕಾಲ್ ಮಾಡಿ ಇಲ್ಲಿ ನಡೆಯೋ ಎಲ್ಲ ವಿಷಯಗಳನ್ನು ಹೇಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಡೆಡ್ ಬಾಡಿ ಬಿದ್ದಿದೆ. ಅದು ಬೇರೆ ಯಾರ್ದೋ ಅಲ್ಲ, ಫಸ್ಟ್ ಒಬ್ಬ ಸತ್ತೋದ್ನಲ್ಲ ಅವನ ಡೆಡ್ ಬಾಡಿನೇ ಅದು. ಆದ್ರೆ ವಿಲ್ಲನ್ ಇದು ಕಾರ್ವಿ ಬಾಡಿನೇ ಇಲ್ಲ, ಅವನು ಡೈಮಂಡ್ಸ್ ಗಳನ್ನ ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಬೇರೆ ಯಾರ್ದೋ ಡೆಡ್ ಬಾಡಿನ ತಂದು ಇಲ್ಲಿಗೆ ಹಾಕ್ಬಿಟ್ಟು ನಮ್ಮನ್ನ ಕನ್ಫ್ಯೂಸ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಟೀಮ್ಮೇಟ್ಸ್ ಆ ಡೆಡ್ ಬಾಡಿ ಬೋನ್ ನ ತಗೊಂಡು ಇದು ಖಂಡಿತ ಕಾರ್ವಿ ಅವನ ಡೆಡ್ ಬಾಡಿನೇ, ಯಾಕೆ ಅಂದ್ರೆ 2 ವರ್ಷಕ್ಕೆ ಮುಂಚೆ ಅವನಿಗೆ ಒಂದು ಆಕ್ಸಿಡೆಂಟ್ ಆಗಿ ಅವನ ಕಾಲಿಗೆ ಸ್ಟೀಲ್ ಪ್ಲೇಟ್ ಇಟ್ಟಿತ್ತು, ಈ ಬೋನ್ ಅಲ್ಲಿ ಕೂಡ ಸ್ಟೀಲ್ ಪ್ಲೇಟ್ ಇದೆ, ಇದು ಖಂಡಿತ ಹಾರ್ವಿ ಬಾಡಿನೇ ಅಂತ ಹೇಳ್ಬೇಕಾದ್ರೆ ವಿಲ್ಲನ್ ಮಾತ್ರ ಇದನ್ನ ನಂಬ್ತಾನೆ ಇಲ್ಲ, ಹಾರ್ವಿನ ಹುಡುಕ್ಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಟ್ರಕ್ ಡ್ರೈವರ್ ಲೇಡಿ ನಿನ್ನ ಡಿಟೆಕ್ಟಿವ್ ಕೆಲಸನೆಲ್ಲ ಬಿಡು, ಫಸ್ಟ್ ನಾವು ನಮ್ಮ ಕ್ಯಾಂಪಿಗೆ ಹೋಗೋಣ ಬಾ ಅಂತ ಹೇಳಿದ್ರೆ ಅದಕ್ಕೆ ವಿಲ್ಲನ್ ಇಲ್ಲ, ಕಾರ್ವಿ ಖಂಡಿತ ಡೈಮಂಡ್ಸ್ ಗಳನ್ನ ತಗೊಂಡು ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ, ಅವನನ್ನ ಹುಡುಕಿ ಕಂಡುಹಿಡಿಯಲೇಬೇಕು ಅಂತ ಆರ್ಡರ್ ಹಾಕ್ತಾನೆ. ಆದ್ರಿಂದ ಅವತ್ತು ರಾತ್ರಿ ಎಲ್ಲರೂ ಡೆಸರ್ಟ್ ಅಲ್ಲೇ ಸ್ಟೇ ಆಗ್ತಾರೆ. ಸೊ ಎಲ್ಲರೂ ರಾತ್ರಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಹೀರೋ ಮಾತ್ರ ಆ ಮರಳಲ್ಲಿ ಸ್ಕೇಟಿಂಗ್ ಮಾಡ್ತಾ ಇದ್ದಾನೆ. ಇದನ್ನ ನೋಡೋ ಹೀರೋಯಿನ್ ಇಂಪ್ರೆಸ್ ಆಗ್ಬಿಟ್ಟು ಹೀರೋನ ತಪ್ಕೊಂಡು ಮಾತಾಡ್ತಾಳೆ. ಸೊ ಇಬ್ಬರು ಹಾಗೆ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನ ವಿಲ್ಲನ್ ನೋಡಿ ಹೊಟ್ಟೆ ಉರ್ಕೊಂಡು ಇಬ್ಬರು ಸ್ವಲ್ಪ ಬಾಯಿ ಮುಚ್ಕೊಂಡು ಮಲಗ್ತೀರಾ ಅಂತ ಬೈತಾನೆ. ಆದ್ರಿಂದ ಹೀರೋಯಿನ್ ಎದ್ದು ಟ್ರಕ್ಕಿಗೆ ಬಂದ್ಬಿಡ್ತಾಳೆ. ಆವಾಗ ಹೀರೋ ಅವನ ಮೆಷಿನ್ ಸಡನ್ ಆಗಿ ಸೌಂಡ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹೀರೋ ಅದನ್ನ ನೋಡ್ಬಿಟ್ಟು ಈ ಕಡೆ ತಿರುಗಿದ್ರೆ ಆ ವಿಚಿತ್ರ ಪ್ರಾಣಿ ಹೀರೋ ಮುಂದೆ ನಿಂತಿದೆ. ಅವನನ್ನ ಅಟ್ಯಾಕ್ ಮಾಡೋಕೆ ಹೋಗ್ಬೇಕಾದ್ರೆ ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಎಲ್ಲರನ್ನು ಎಬ್ಬಿಸಿ ತೋರಿಸ್ತಾನೆ. ಆದ್ರೆ ಅಷ್ಟರಲ್ಲಿ ಆ ಕ್ರಿಯೇಚರ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡುತ್ತೆ. ಅದಕ್ಕೆ ವಿಲ್ಲನ್ ಯಾಕೋ ಆಟ ಆಡ್ತಾ ಇದೀಯಾ ಅಂತ ಹೀರೋಗೆ ಬೈತಾ ಇರ್ತಾನೆ. ಆವಾಗ ಹೀರೋಯಿನ್ ಟಾರ್ಚ್ ಹೊಡೆದು ನೋಡ್ಬೇಕಾದ್ರೆ ಶಾಕ್ ಆಗ್ತಾಳೆ. ಯಾಕೆ ಅಂದ್ರೆ ಅಲ್ಲಿ ಬಿದ್ದಿದ್ದ ಹಾರ್ವಿ ಅವನ ಬೋನ್ಸ್ ಒಂದನ್ನ ಕೂಡ ಕಾಣ್ತಾ ಇಲ್ಲ, ಎಲ್ಲ ಮಿಸ್ಸಿಂಗ್ ಆಗಿದೆ. ಅದಕ್ಕೆ ವಿಲ್ಲನ್ ನೀನೇ ಇದನ್ನೆಲ್ಲ ಮಾಡ್ತಾ ಇರೋದು, ಸುಮ್ನೆ ನಮ್ಗೆ ಆಟ ಆಡಿಸ್ತಾ ಇದೀಯಾ ಅಂತ ಮತ್ತೆ ಹೀರೋಗೆ ಬೈತಾನೆ. ಸೊ ಇಬ್ಬರು ಜಗಳ ಮಾಡ್ಕೋತಾರೆ. ಆವಾಗ ಬುರುಡೆ ತಳೆ ಬಂದು ಇಬ್ಬರು ಜಗಳ ಮಾಡೋದನ್ನ ನಿಲ್ಸಿ, ಇದನ್ನೆಲ್ಲ ಮಾಡೋದು ಟೊಕ್ಲೋಸ್ ಅಂತ ಹೇಳ್ತಾನೆ. ಅದಕ್ಕೆ ವಿಲ್ಲನ್ ಹೌದು ಕಣ್ರೋ, ಇವ್ನ್ ಹೇಳೋದನ್ನ ನಂಬ್ಕೊಳ್ಳಿ, ಈ ಕಪ್ಪಿಗೆ ಇರೋರ್ಗೆಲ್ಲ ಯಾವಾಗ್ಲೂ ಮೂಢನಂಬಿಕೆ ಜಾಸ್ತಿ, ಟೊಕ್ಲೋಸ್ ಅಂತೆ ಟೊಕ್ಲೋಸ್ ಅಂತ ಕಿಂಡಲ್ ಮಾಡ್ತಾನೆ. ಅದಕ್ಕೆ ಬುರುಡೆ ಒಂದು ಕತೆನ ಹೇಳ್ತಾನೆ. ನಿಮಗೆಲ್ಲ ಇಜಿಕ್ಲೋ ಕತೆ ಗೊತ್ತಾ? ಇಜಿಕ್ಲೋ ಅನ್ನೋದು ಮಣ್ಣಿನ ದೇವ್ರು, ಅದ್ರ ಮಣ್ ಮೇಲೆ ಯಾರಾದ್ರೂ ಕಾಲಿಟ್ರೆ ಅವರ ರಕ್ತವನ್ನು ಕುಡಿದು ಅವರ ಮೂಳೆಗಳನ್ನ ಮುರಿದು ಭಯಂಕರವಾಗಿ ಕೊಂದ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಎಲ್ಲರೂ ಇದನ್ನ ಕೇಳಿ ಶಾಕ್ ಆಗ್ತಾರೆ. ಆವಾಗ ಹೀರೋ ತಕ್ಷಣ ಅವನ ಮೆಷಿನ್ ಆನ್ ಮಾಡಿ ಏನಾದ್ರೂ ಸಿಗ್ನಲ್ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಆವಾಗ ಆ ಕ್ರಿಯೇಚರ್ ಮುಂದೆ ಹೋಗಿರೋ ತರ ಸಿಗ್ನಲ್ ತೋರಿಸುತ್ತೆ. ಅದಕ್ಕೆ ಟ್ರಕ್ ನ ಸ್ಟಾರ್ಟ್ ಮಾಡಿ ಆ ಕ್ರಿಯೇಚರ್ ಹೋಗಿರೋ ದಾರಿನ ಫಾಲೋ ಮಾಡಿ ಹೋಗ್ತಾರೆ ಎಲ್ಲರೂ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಂದು ಜಾಗದಲ್ಲಿ ಆ ಕ್ರಿಯೇಚರ್ ವಾಕಿಂಗ್ ಹೋಗ್ತಾ ಇದೆ. ಅದಕ್ಕೆ ಸ್ನೈಪರ್ ಗನ್ನ ತಗೊಂಡು ಅದನ್ನ ಏಮ್ ಮಾಡಿ ಶೂಟ್ ಮಾಡ್ತಾರೆ. ಆ ಕ್ರಿಯೇಚರ್ ಪುಡಿ ಪುಡಿಯಾಗಿ ಕೆಳಗಡೆ ಬೀಳುತ್ತೆ. ಆಮೇಲೆ ಅಲ್ಲಿಗೆ ಬಂದು ನೋಡಿದ್ರೆ ಬರೀ ಹಾರ್ವಿ ಅವನ ಬೋನ್ಸ್ ಗಳು ಮಾತ್ರ ಬಿದ್ದಿದೆ. ಇದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಅದಕ್ಕೆ ಬುರುಡೆ ತಾಳೆ ಇದನ್ನೆಲ್ಲ ಸ್ಟಾಪ್ ಮಾಡಿ, ಇದ್ರ ಮೇಲೆ ನಾವು ಏನಾದ್ರೂ ಮಾಡಿದ್ರೆ ಅಷ್ಟೇ ಮಣ್ಣಿನ ದೇವರಿಗೆ ನಮ್ಮ ಮೇಲೆ ಕೋಪ ಬಂದು ಎಲ್ಲರನ್ನು ಸಾಯಿಸ್ಬಿಡುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ವಿಲ್ಲನ್ ಹೋಗಲ್ಲ ಕರಿಯ, ಆ ಹಾರ್ವಿ ಇಬ್ಬರನ್ನ ಕೊಂದ್ಬಿಟ್ಟು ಡೈಮಂಡ್ಸ್ ಗಳನ್ನ ಕದ್ಕೊಂಡು ಹೋಗಿದ್ದಾನೆ, ಅವನನ್ನ ಸುಮ್ನೆ ಬಿಡೋಕೆ ಹೇಳ್ತೀಯಾ? ನಾನು ಬಿಡಲ್ಲ, ಖಂಡಿತ ಅವನನ್ನ ಹಿಡ್ದೇ ಹಿಡಿತೀನಿ ಅಂತ ಡೈಲಾಗ್ ಹೊಡೆದು ಬಿಟ್ಟು ಹೋಗ್ತಾನೆ ವಿಲ್ಲನ್. ಆಮೇಲೆ ಹೀರೋ ಬುರುಡೆ ಹತ್ರ ಬಂದು ಇಲ್ಲಿ ಏನ್ ತಾನೇ ನಡೀತಾ ಇದೆ ನಿಜ ಹೇಳಿ ಅಂತ ಕೇಳ್ಬೇಕಾದ್ರೆ ಇವಾಗ ಮತ್ತೆ ಒಂದು ಕತೆನ ಹೇಳ್ತಾನೆ ಬುರುಡೆ ತಾಳೆ. ನಾನು ಚಿಕ್ಕ ಹುಡುಗನಾಗಿ ಇರ್ಬೇಕಾದ್ರೆ ಒಬ್ಬ ಕುರಿ ಮೇಯಿಸೋ ಹುಡುಗ ಈ ಡೆಸರ್ಟ್ ಗೆ ಬಂದ. ತುಂಬಾ ಹೊತ್ತು ಆದ್ರೂ ಮನೆಗೆ ರಿಟರ್ನ್ ಬರ್ಲೇ ಇಲ್ಲ. ಅದಕ್ಕೆ ನಮ್ಮ ಊರವರೆಲ್ಲ ಸೇರ್ಕೊಂಡು ಈ ಡೆಸರ್ಟ್ ಗೆ ಬಂದು ನೋಡಿದ್ವಿ. ಆವಾಗ ಆ ಹುಡುಗನ ಬೋನ್ಸ್ ಮಾತ್ರ ಅಲ್ಲಿಗೂ ಇಲ್ಲಿಗೂ ನಡೀತಾ ಇತ್ತು. ಆವಾಗ್ಲಿಂದಾನೆ ಮಣ್ಣಿನ ದೇವ್ರು ಇರೋದು ನಿಜ ಅಂತ ನಾವು ನಂಬೋಕೆ ಶುರು ಮಾಡಿದ್ವಿ ಅಂತ ಹೇಳ್ಬೇಕಾದ್ರೆ ಹೀರೋಗೆ ಇದ್ರ ಮೇಲೆ ನಂಬಿಕೆನೇ ಇಲ್ಲ. ಯಾಕೆ ಅಂದ್ರೆ ಅವನೊಬ್ಬ ಸೈಂಟಿಸ್ಟ್ ಅಲ್ವಾ, ಸೊ ಎಲ್ಲದಕ್ಕೂ ಎವಿಡೆನ್ಸ್ ಬೇಕು, ಡಾಟಾ ಬೇಕು. ಅದಕ್ಕೆ ಇದ್ರ ಬಗ್ಗೆ ರಿಸರ್ಚ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾನೆ ಹೀರೋ. ಆಮೇಲೆ ಸರಿ ಹೊರಡೋಣ ಅಂತ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಬೆಂಕಿ ಹತ್ಕೊಳ್ಳುತ್ತೆ. ಆಮೇಲೆ ಬೆಂಕಿನ ಆಫ್ ಮಾಡಿ ಗಾಡಿನ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ತಾ ಇಲ್ಲ ಗಾಡಿ. ಸರಿ ಅಂತ ಮೇನ್ ಸ್ಟೇಷನ್ಗೆ ಕಾಲ್ ಮಾಡೋಣ ಅಂತ ಮಾಡಿದ್ರೆ ರೇಡಿಯೋ ಸಿಗ್ನಲ್ ಸಿಗ್ತಾ ಇಲ್ಲ. ಏನ್ ಮಾಡೋದು ಅಂತಾನೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇವಾಗ ಇವ್ರುಗಳ ಡೆಸರ್ಟ್ಗೆ ಬಂದು 2 ದಿನ ಆಗ್ಬಿಟ್ಟಿದೆ. ಏನು ಇನ್ನ ಇವ್ರುಗಳನ್ನ ಕಾಣ್ತಾ ಇಲ್ವಲ್ಲ ಅಂತ ಮೇನ್ ಸ್ಟೇಷನ್ ಇಂದ ಒಬ್ಬ ತಾತ ಟ್ರಕ್ ನ ತಗೊಂಡು ಇವ್ರುಗಳನ್ನ ಹುಡಿಕೊಂಡು ಬರ್ತಾ ಇದ್ದಾನೆ. ಆವತ್ತು ರಾತ್ರಿ ಡಿನ್ನರ್ ನ ಮುಗಿಸ್ಬಿಟ್ಟು ಎಲ್ಲರೂ ಅಲ್ಲೇ ಮಲ್ಗಿ ನಿದ್ದೆ ಮಾಡ್ತಾ ಇರ್ತಾರೆ.
ಇರ್ತಾರೆ. ಸಡನ್ ಆಗಿ ಮೆಷಿನ್ ಆ ಕ್ರಿಯೇಚರ್ ಬರೋದನ್ನ ಅನಲೈಸ್ ಮಾಡಿ ಸೌಂಡ್ ಮಾಡುತ್ತೆ. ಸೊ ಬುರುಡೆ ತಾಳೆ ಏನಾಯ್ತು, ಏನಕ್ಕೆ ಮೆಷಿನ್ ಸಡನ್ ಆಗಿ ಬಡ್ಕೋತಾ ಇದೆ ಅಂತ ಗನ್ನ ತಗೊಂಡು ಸುತ್ತಮುತ್ತ ನೋಡ್ಬಿಟ್ಟು ಹೊರಗಡೆ ಮಲ್ಗಿರೋನ್ನ ಎಬ್ಬಿಸ್ತಾನೆ. ನೋಡಿದ್ರೆ ಆ ಕ್ರಿಯೇಚರು ಮಣ್ಣೊಳಗಡೆ ಇದ್ದಂಗೆ ಅವನನ್ನ ಅಟ್ಯಾಕ್ ಮಾಡಿ ಅವನ ರಕ್ತವನ್ನ ಕುಡಿದಿದೆ. ಅದಕ್ಕೆ ತಕ್ಷಣ ಬುರುಡೆ ಅವನನ್ನ ಕಾಪಾಡೋಕೆ ಟ್ರೈ ಮಾಡಿದ್ರೆ ಬುರುಡೆ ಕೈಯನ್ನು ಅಟ್ಯಾಕ್ ಮಾಡಿಬಿಡುತ್ತೆ ಆ ಕ್ರಿಯೇಚರ್. ಆವಾಗ ಮಿಗ್ದವರೆಲ್ಲ ಬುರುಡೆನ ಕಾಪಾಡಬೇಕು ಅಂತ ಕ್ರಿಯೇಚರ್ ನ ಶೂಟ್ ಮಾಡ್ತಾರೆ. ಆವಾಗ ದೊಡ್ಡ ಕ್ರಿಯೇಚರು ಸಡನ್ ಆಗಿ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಗಳಾಗಿ ಚೇಂಜ್ ಆಗಿ ಅಟ್ಯಾಕ್ ಮಾಡೋಕೆ ಬರುತ್ತೆ. ಅದಕ್ಕೆ ವಿಲ್ಲನ್ ಗಾಡಿಯಲ್ಲಿರೋ ಪೆಟ್ರೋಲ್ ಕ್ಯಾನ್ ನ ತಗೊಂಡು ಅದ್ರ ಮೇಲೆ ಸುರಿದು ಬೆಂಕಿ ಇಡೋಣ ಅಂತ ಹೋಗ್ತಾನೆ. ಆದ್ರೆ ಹಾಗೆ ಮಾಡಿದ್ರೆ ಇವ್ರುಗಳು ಸೇರಿ ಸಾಯ್ಬೇಕಾಗುತ್ತೆ. ಯಾಕೆ ಅಂದ್ರೆ ಗಾಡಿಯಲ್ಲಿ ಅಷ್ಟೊಂದು ಪೆಟ್ರೋಲ್ ಕ್ಯಾನ್ ಗಳಿವೆ. ಸೊ ಅವನನ್ನ ತಡೀತಾರೆ ಟೀಮ್ಮೇಟ್ಸ್. ಆದ್ರೆ ಪೆಟ್ರೋಲ್ ನ ಸುರಿದಿದ್ರಿಂದ ಆ ಸ್ಮೆಲ್ ತಡ್ಕೊಳಕ್ಕೆ ಆಗದೆ ಆ ಏಲಿಯನ್ ಅಲ್ಲಿಂದ ಹೋಗ್ಬಿಡುತ್ತೆ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಒಬ್ಬನ ಸಾಯಿಸ್ತಲ್ವಾ, ಅವನ ಬೋನ್ಸ್ ಗಳನ್ನೆಲ್ಲ ಒಟ್ಟಿಗೆ ಜಾಯಿನ್ ಮಾಡಿ ನಮ್ಮ ವೆನಮ್ ತರ ಎದ್ದು ನಿಂತ್ಕೊಳ್ಳುತ್ತೆ. ಇದನ್ನ ನೋಡ್ಬೇಕಾದ್ರೇನೆ ಹೀರೋಗೆ ಒಂದು ವಿಷಯ ಅರ್ಥ ಆಗುತ್ತೆ. ಆಕ್ಚುಲಿ ಆ ಕ್ರಿಯೇಚರು ಏಲಿಯನೋ ದೇವ್ರೋ ಏನೂ ಇಲ್ಲ. ಆ ಡೆಸರ್ಟ್ ಅಲ್ಲಿರೋ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ ಎಲ್ಲ ಒಟ್ಟಿಗೆ ಸೇರಿ ಒಬ್ಬ ಮನುಷ್ಯನ ಕೊಂದು ಅವನ ರಕ್ತವನ್ನು ಕುಡಿದು ನಂತರ ಅವನ ಬೋನ್ಸ್ ಗಳನ್ನ ಇಟ್ಟು ಎಲ್ಲವನ್ನು ಒಟ್ಟಿಗೆ ಸೇರಿಸಿ ಮನುಷ್ಯರ ರೂಪಕ್ಕೆ ಚೇಂಜ್ ಆಗ್ತಾ ಇದೆ. ಸೊ ಮನುಷ್ಯರ ರೂಪಕ್ಕೆ ಚೇಂಜ್ ಆಗಿರೋ ಆ ಕ್ರಿಯೇಚರ್ ನ ವಿಲ್ಲನ್ ಶೂಟ್ ಮಾಡೋಕೆ ಹೋಗ್ಬೇಕಾದ್ರೆ ಆವಾಗ ಹೀರೋ ಅವನನ್ನ ತಡಿತಾನೆ. ಸೊ ಇಬ್ಬರು ಜಗಳ ಮಾಡ್ಕೋತಾರೆ. ಆವಾಗ ಹೀರೋಯಿನ್ ಬಂದು ವಿಲ್ಲನ್ಗೆ ಗನ್ನ ಪಾಯಿಂಟ್ ಮಾಡಿ ಜಗಳನ ಸ್ಟಾಪ್ ಮಾಡ್ತಾಳೆ. ಆಮೇಲೆ ನೆಕ್ಸ್ಟ್ ದಿನ ಡ್ರೈವರ್ ಲೇಡಿ ಮತ್ತೆ ಬುರುಡೆನ ಗಾಡಿಯಲ್ಲೇ ಬಿಟ್ಬಿಟ್ಟು ಹೀರೋ ಹೀರೋಯಿನ್ ವಿಲ್ಲನ್ ಮೂವರು ಒಂದು ಪೆಟ್ರೋಲ್ ಕ್ಯಾನ್ ನ ತಗೊಂಡು ಡೆಸರ್ಟ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಇನ್ಸೆಕ್ಟ್ಸ್ ಗಳ ಗೂಡು ಎಲ್ಲಿದೆ ಅಂತ ಕಂಡುಹಿಡಿದು ಬೆಂಕಿ ಇಡಬೇಕು ಅಂತ ಹೋಗ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಸ್ಯಾಂಡ್ ಸ್ಟ್ರೋಮ್ ಬರುತ್ತೆ. ಅದನ್ನು ಫೇಸ್ ಮಾಡಿ ಸ್ಟ್ರೋಮ್ ಹೋದ್ಮೇಲೆ ಮತ್ತೆ ಗೂಡ್ನ ಹುಡಿಕೊಂಡು ಹೋಗ್ತಾರೆ ನಮ್ಮ ಹುಡುಗರು. ರಾತ್ರಿ ಆಗ್ಬಿಡುತ್ತೆ. ಸೊ ಒಂದು ಜಾಗದಲ್ಲಿ ರಾತ್ರಿ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡಿ ಅವರನ್ನ ಸುತ್ತ ರೌಂಡ್ ಆಗಿ ಪೆಟ್ರೋಲ್ ನ ಸುರಿತಾರೆ. ಯಾಕೆ ಅಂದ್ರೆ ಆ ಇನ್ಸೆಕ್ಟ್ಸ್ ಪೆಟ್ರೋಲ್ ಸ್ಮೆಲ್ಲಿಗೆ ಹತ್ರ ಬರಲ್ಲ ಅಲ್ವಾ, ಅದಕ್ಕೆ ಸೇಫ್ಟಿಗಾಗಿ ಸುರಿತಾ ಇದ್ದಾರೆ. ಹಾಗೆ ರಾತ್ರಿ ಆಗ್ತಾ ಆಗ್ತಾ ಈ ಕಡೆ ಆ ಕ್ರಿಯೇಚರ್ ಗಾಡಿಯಲ್ಲಿದ್ದ ಡ್ರೈವರ್ ಲೇಡಿ ಮತ್ತೆ ಬುರುಡೆ ಇಬ್ಬರನ್ನು ತಿಂದು ಅವ್ರಗಳ ಬೋನ್ ನ ಯೂಸ್ ಮಾಡಿ ಇಲ್ಲಿಗೆ ಬರುತ್ತೆ. ಆ ಕ್ರಿಯೇಚರು ನಮ್ಮ ಹೀರೋ ಟೀಮ್ ನ ಅಟ್ಯಾಕ್ ಮಾಡೋಣ ಅಂತ ಒಳಗಡೆ ಹೋಗೋಕೆ ಟ್ರೈ ಮಾಡ್ಬೇಕಾದ್ರೆ ಪೆಟ್ರೋಲ್ ಸ್ಮೆಲ್ ಗೊತ್ತಾಗಿದ್ದ ತಕ್ಷಣ ಕ್ರಿಯೇಚರು ಅಲ್ಲಿಂದ ಹೋಗ್ಬಿಡುತ್ತೆ. ಸೊ ಇವ್ರುಗಳು ಅವತ್ತು ರಾತ್ರಿ ಅಲ್ಲೇ ಮಲಗಿ ನಿದ್ದೆ ಮಾಡ್ತಾರೆ. ನೆಕ್ಸ್ಟ್ ದಿನ ಬೆಳಿಗ್ಗೆ ಎದ್ದು ಆ ಬಿಸಿಲಲ್ಲಿ ಕಷ್ಟಪಟ್ಟು ನಡ್ಕೊಂಡು ಬಂದು ಅದೇ ಫಸ್ಟ್ ಹಾರ್ವಿನ ಸಾಯಿಸ್ತಲ್ಲ ಗೂಡು, ಅಲ್ಲಿಗೆ ಬರ್ತಾರೆ. ಸೊ ಗೂಡನ್ನ ಕಂಡಿಡ್ದಾಯ್ತು. ಅದಕ್ಕೆ ಹೀರೋ ಮತ್ತೆ ಹೀರೋಯಿನ್ ಒಳಗಡೆ ಹೋಗಿ ನೋಡ್ತಾರೆ. ನೋಡಿದ್ರೆ ದೊಡ್ಡ ಶಾಕು ಇವ್ರುಗಳಿಗೆ. ಯಾಕೆ ಅಂದ್ರೆ ಇಷ್ಟೊತ್ತು ಎಲ್ಲರನ್ನು ಕೊಲ್ತಾ ಇದ್ದಿದ್ದು ಏಲಿಯನೂ ಇಲ್ಲ, ದೇವ್ರು ಇಲ್ಲ, ಇನ್ಸೆಕ್ಟ್ಸು ಇಲ್ಲ, ಬರೀ ಇರುವೆಗಳು ಅಂತ ಗೊತ್ತಾಗುತ್ತೆ. ಅದನ್ನ ವಿಲ್ಲನ್ಗೆ ಹೇಳಿದ್ರೆ ಇವಾಗ ಕೂಡ ಇದನ್ನ ನಂಬ್ತಾ ಇಲ್ಲ ವಿಲ್ಲನ್. ಅದಕ್ಕೆ ಹೀರೋ ಇಷ್ಟನ್ನು ಮಾಡ್ತಾ ಇರೋದು ಇರುವೆಗಳು, ಅವುಗಳು ಮನುಷ್ಯರನ್ನ ಕೊಂದು ಮನುಷ್ಯರ ಬೋನ್ಸ್ ಗಳಿಂದ ಗೂಡನ್ನ ಕಟ್ತಾ ಇದೆ. ಫಸ್ಟ್ ಈ ಇರುವೆಗಳ ರಾಣಿ ಇರುವೆನ ಕಂಡಿಡ್ದು ಅದನ್ನ ಸಾಯಿಸ್ಬೇಕು, ಆವಾಗ ಎಲ್ಲ ಸರಿ ಹೋಗುತ್ತೆ. ಬುರುಡೆ ಇಸೈಕ್ಲೋ ಅಂತ ಹೇಳಿದ್ರಲ್ವಾ, ಅದು ಇರುವೆಗಳ ರಾಣಿ ಹೆಸರು ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಹೊರಗಡೆ ಅದೇ ಇವ್ರುಗಳನ್ನ ಹುಡಿಕೊಂಡು ಒಬ್ಬ ತಾತ ಟ್ರಕ್ ಅಲ್ಲಿ ಬರ್ತಾ ಇದ್ದ ಅಲ್ವಾ, ಅವನು ಸ್ಪಾಟ್ಗೆ ಬಂದು ನೋಡ್ತಾನೆ. ನೋಡಿದ್ರೆ ಹೊರಗಡೆ 2 ಡೆಡ್ ಬಾಡಿಗಳು ಬಿದ್ದಿದೆ. ಅದಕ್ಕೆ ಈ ಅಪ್ಪ ಇವ್ರುಗಳ 3 ಜನರೇ ಡೈಮಂಡ್ಸ್ ನ ತಗೊಂಡು ಹಾರ್ವಿ ಮತ್ತೆ ಅವನ ಟೀಮ್ಮೇಟ್ಸ್ ನ ಕೊಂದಿರ್ಬೇಕು ಅನ್ಕೊಂಡು ನಮ್ಮ ಹೀರೋ ಟೀಮ್ ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಹಿಂದೆ ಕೂತಿರೋ ವಿಲ್ಲನ್ ಮುಂದೆ ಡ್ರೈವ್ ಮಾಡ್ತಾ ಇರೋ ತಾತನ್ಗೆ ಒಂದೇ ಕಿಕ್ಕು. ಟ್ರಕ್ ಡ್ರೈವರ್ ಅನ್ಕಾನ್ಶಿಯಸ್ ಆಗ್ಬಿಡ್ತಾನೆ. ಸೊ ಅವನನ್ನ ಎತ್ತಿ ಹಿಂದೆ ಹಾಕ್ಬಿಟ್ಟು ಆ ರಾಣಿ ಇರುವೆನ ಹುಡಿಕೊಂಡು ಹೋಗ್ತಾರೆ ನಮ್ಮ ಟೀಮ್. ಕೊನೆಗೆ ಹೇಗೋ ಆ ರಾಣಿ ಇರುವೆ ಒಂದು ಕ್ವಾರಿಯಲ್ಲಿ ಇದೆ ಅನ್ನೋದು ಗೊತ್ತಾಗಿ ಕ್ವಾರಿಗೆ ಹೋಗ್ತಾರೆ ನಮ್ಮ ಟೀಮ್. ಹೋದ್ರೆ ಅಲ್ಲಿರೋ ಇರುವೆಗಳು ಸಡನ್ ಆಗಿ ಎಲ್ಲವೂ ಸೇರ್ಕೊಂಡು ಫಟ್ ಅಂತ ಮನುಷ್ಯರ ರೂಪಕ್ಕೆ ಚೇಂಜ್ ಆಗಿ ನಮ್ಮ ಟೀಮ್ ನ ಅಟ್ಯಾಕ್ ಮಾಡುತ್ತೆ. ಕೊನೆಗೆ ವಿಲ್ಲನ್ ಕಾಲ್ನ ಹಿಡ್ಕೊಂಡು ಪಾತಾಳಕ್ಕೆ ಎಳೆಯುತ್ತೆ. ಹೀರೋ ಮತ್ತೆ ಹೀರೋಯಿನ್ ವಿಲ್ಲನ್ ಕಾಪಾಡೋಕೆ ಎಷ್ಟೋ ಟ್ರೈ ಮಾಡ್ತಾರೆ, ಆದ್ರೆ ಆಗ್ತಾ ಇಲ್ಲ. ಅದಕ್ಕೆ ವಿಲ್ಲನ್ ಕೈಯಲ್ಲಿ ಒಂದು ಬಾಂಬ್ ನ ಹಿಡ್ಕೊಂಡು ಪಾತಾಳದ ಒಳಗಡೆ ಇರುವೆಗಳ ಜೊತೆ ಬಿದ್ದು ಬಿಡ್ತಾನೆ. ಸೊ ಬಾಂಬ್ ಬ್ಲಾಸ್ಟ್ ಆಗಿ ವಿಲ್ಲನ್ ಕಥೆನೂ ಮುಗೀತು, ಇರುವೆಗಳ ಕಥೆನೂ ಮುಗೀತು. ಇವಾಗ ಇನ್ನ ಮಿಕ್ಕಿರೋ ಇರುವೆಗಳು ಹೀರೋ ಮತ್ತೆ ಹೀರೋಯಿನ್ ಅಟ್ಯಾಕ್ ಮಾಡೋಕೆ ಬರ್ಬೇಕಾದ್ರೆ ಇವ್ರುಗಳು ಹೇಗೋ ಆ ರಾಣಿ ಇರುವೆನ ಕಂಡಿಡ್ದು ಅದ್ರ ಬ್ರೈನ್ ನ ಚಾಕುಯಿಂದ ಚುಚ್ಚಿ ಕೊಂದ್ಬಿಟ್ಟು ಆ ಕ್ವಾರಿಯಿಂದ ಹೊರಗಡೆ ಓಡಿ ಬರ್ತಾರೆ. ಬಾಂಬ್ ಬ್ಲಾಸ್ಟ್ ಆಗಿ ಆ ಟೋಟಲ್ ಮೈನಿಂಗ್ ಚಿಂದಿ ಆಗುತ್ತೆ. ಸೊ ಇರುವೆಗಳ
ಕತೆ ಮುಗೀತು. ಹೊರಗಡೆ ಟ್ರಕ್ನ ನೋಡಿದ್ರೆ ಇವ್ರುಗಳು ಟ್ರಕ್ಕಲ್ಲೇ ಬಿಟ್ಟು ಹೋಗಿದ್ದ ಆ ಡ್ರೈವರ್ ತಾತನ ಕಥೆಯನ್ನು ಮುಗಿಸಿದೆ ಇರುವೆಗಳು. ಇವಾಗ ಇಲ್ಲಿ ರಿಸರ್ಚ್ ಮಾಡೋಕೆ ಬಂದ ಎಲ್ಲರ ಕಥೆನೂ ಮುಗೀತು. ಇನ್ನ ಬ್ಯಾಲೆನ್ಸ್ ಇರೋದು ಹೀರೋ ಮತ್ತೆ ಹೀರೋಯಿನ್ ಮಾತ್ರ. ಹೀರೋ ಆ ಡೆಸರ್ಟ್ ಅಲ್ಲೇ ಇದ್ದು ರಿಸರ್ಚ್ ಮಾಡ್ಬೇಕು ಅನ್ಕೊಂಡಿದ್ದಾನೆ. ಸೊ ಕಾರ್ ಬಂದಿದ್ದ ತಕ್ಷಣ ಇಬ್ಬರು ಕಿಸ್ ಮಾಡ್ಕೊಂಡು ಹೀರೋಯಿನ್ ಕಾರಿಗೆ ಹತ್ಕೋತಾಳೆ. ಆವಾಗ ಕಾರಿಗೆ ಒಂದು ಬಾಕ್ಸ್ ನ ತಂದು ಇಡ್ತಾ ಇದ್ದಾರೆ. ನೋಡಿದ್ರೆ ಅದ್ರ ಒಳಗಡೆ ಈ ಸೈಕ್ಲೋ ಇರುವೆ, ರಾಣಿ ಇರುವೆ ಇದೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವಿಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇಯ್ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.